ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಬಿಹಾರದಲ್ಲಿ ಎನ್ಡಿಎ ಅಭೂತಪೂರ್ವ ಗೆಲುವು ಸಾಧಿಸಿದ ಬೆನ್ನಲ್ಲೇ ಸಿಎಂ ಪಟ್ಟ ಯಾರಿಗೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ನಿತೀಶ್ ಅವರೇ ಮುಂದುವರಿತಾರಾ, ಹೊಸಬರಿಗೆ ಮಣೆ ಹಾಕ್ತಾರಾ ಅಥವಾ ಮಹಾರಾಷ್ಟ್ರ ರೀತಿ ಬಿಜೆಪಿ ಸೂತ್ರವನ್ನ ಹೆಣೆಯುತ್ತಾ ಕಾದು ನೋಡಬೇಕಿದೆ. ಕೌನ್ ಬನೇಗಾ ಬಿಹಾರ್ ಕಾ ಮುಂದಿನ ಮುಖ್ಯಮಂತ್ರಿ? ನಿತೀಶ್ ಅವರೇ ಮುಂದುವರಿತಾರಾ, ಹೊಸಬರಿಗೆ ಮಣೇನಾ? ನ ಭೂತೋ ನ ಭವಿಷ್ಯತಿ ಅಂತ ಜೆಡಿಯು ಟ್ವೀಟ್ ಮರ್ಮವೇನು? ಬಿಹಾರದಲ್ಲಿ ಎನ್ಡಿಎ ದಿಗ್ವಿಜಯ ಸಾಧಿಸ್ತಾ ಇದ್ದಂತೆ ಜೆಡಿಯು ತನ್ನ ಎಕ್ಸ್ ಅಕೌಂಟ್ನಲ್ಲಿ ಮಾಡಿದ ಪೋಸ್ಟ್ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ನಾ ಭೂತೋ ನಾ ಭವಿಷ್ಯತಿ. ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿಯಾಗಿ ಇರುತ್ತಾರೆ, ಮತ್ತೆ ಮುಂದೆಯೂ ಇರುತ್ತಾರೆ ಅಂತ ಟ್ವೀಟ್ ಮಾಡಿದೆ. ಆದರೆ ಈ ಟ್ವೀಟ್ ಮಾಡಿದ ಕೆಲ ಹೊತ್ತಿನಲ್ಲೇ ನಿತೀಶ್ ಮುಂದಿನ ಸಿಎಂ ಎಂಬ ಪೋಸ್ಟ್ ಡಿಲೀಟ್ ಮಾಡಲಾಗಿದೆ. ಹೀಗಾಗಿ ಕಳೆದ 2 ದಶಕಗಳಿಂದ ಅಧಿಕಾರದ ಸೂತ್ರ ಹಿಡಿದಿರುವ ನಿತೀಶ್ ಅವರೇ ಮುಂದುವರಿತಾರಾ, ಇಲ್ಲ ಬಿಹಾರ ಹೊಸ ಸಿಎಂ ಕಾಣಬಹುದಾ ಎಂಬ ಅನುಮಾನ ಕಾಡತೊಡಗಿದೆ. ಬಿಜೆಪಿ ಎಲ್ಲೂ ನಿತೀಶ್ ಅವರೇ ಸಿಎಂ ಎಂದು ಘೋಷಿಸಿರಲಿಲ್ಲ. ನಿತೀಶ್ ನಾಯಕತ್ವದಲ್ಲೇ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಬಿಜೆಪಿ ಹೇಳಿತ್ತು. ಆದರೆ ಎಲ್ಲೂ ನಿತೀಶ್ ಅವರೇ ಮುಂದಿನ ಸಿಎಂ ಆಗಲಿದ್ದಾರೆ ಅಂತ ಅಧಿಕೃತವಾಗಿ ಘೋಷಿಸಿರಲಿಲ್ಲ. ಮಹಾಗಠಬಂಧನವು ತೇಜಸ್ವಿ ಯಾದವ್ ಅವರನ್ನ ಸಿಎಂ ಅಭ್ಯರ್ಥಿ ಅಂತ ಹೆಸರಿಸಿದ ಬಳಿಕ ಎನ್ಡಿಎಗೆ ಸಿಎಂ ಅಭ್ಯರ್ಥಿ ಯಾರು ಎಂಬ ಪ್ರಸ್ತಾಪ ಎದ್ದಿತ್ತು. ಆಗಲೂ ಬಿಜೆಪಿ ಯಾವುದೇ ಘೋಷಣೆ ಮಾಡಿರಲಿಲ್ಲ. ಮಹಾರಾಷ್ಟ್ರ ರೀತಿ ಸೂತ್ರ ಹೆಣೆಯುತ್ತಾ ಬಿಜೆಪಿ. ನಿತೀಶ್ಗೆ ಸರಿಸಮನಾದ ನಾಯಕ ಬಿಜೆಪಿಯಲ್ಲಿ ಯಾರಿದ್ದಾರೆ? 2024ರಲ್ಲಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಮುಖ್ಯಮಂತ್ರಿ ಶಿವಸೇನೆಯ ಏಕನಾಥ್ ಶಿಂದೆ ಅವರೊಂದಿಗೆ ಮಾತನಾಡಿ ಸ್ಪರ್ಧೆ ಮಾಡಿದ್ದರೂ ಗೆದ್ದ ಬಳಿಕ ತಾನು ಹೆಚ್ಚು ಸ್ಥಾನ ಪಡೆದಿದ್ದಕ್ಕಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನ ಸಿಎಂ ಮಾಡಲಾಗಿತ್ತು. ಏಕನಾಥ್ ಶಿಂದೆಯನ್ನ ಡಿಸಿಎಂ ಮಾಡಲಾಗಿದೆ. ಇದೇ ಬಿಹಾರದಲ್ಲೂ ಮರುಕಳಿಸಬಹುದು ಎನ್ನಲಾಗಿದೆ. ಇಲ್ಲವಾದ್ರೆ 1.5 ವರ್ಷ ನಿತೀಶ್ ಅವರನ್ನೇ ಸಿಎಂ ಆಗಿ ಮುಂದುವರಿಸುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಅಥವಾ ನಿತೀಶ್ ಕುಮಾರ್ ಸೂಚಿಸುವ ವ್ಯಕ್ತಿಯನ್ನೇ ಸಿಎಂ ಗದ್ದುಗೆಗೆ ಕೂರಿಸಬಹುದು. ಯಾಕಂದ್ರೆ ಬಿಜೆಪಿಯಲ್ಲಿ ನಿತೀಶ್ಗೆ ಸರಿಸಾಟಿಯಾಗುವ ಪ್ರಭಾವಿ ನಾಯಕರು ಬಿಹಾರದಲ್ಲಿ ಇಲ್ಲ. ಹೀಗಾಗಿ ಕಳೆದ 20 ವರ್ಷಗಳಿಂದ ಬಿಹಾರದ ಸಿಎಂ ಆಗಿರುವ ನಿತೀಶ್ ಕುಮಾರ್ ಅವರನ್ನ ಅಷ್ಟು ಸುಲಭವಾಗಿ ಕಡೆಗಣಿಸುವ ಸ್ಥಿತಿಯಲ್ಲಿಯೂ ಬಿಜೆಪಿ ಇಲ್ಲ. ಈಗಲೂ ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಪಾಲಿನ ದೊಡ್ಡ ನಾಯಕರಾಗಿರುವ ನಿತೀಶ್ ನಿರ್ಧಾರವು ಇಲ್ಲಿ ಮುಖ್ಯವಾಗಿರುತ್ತೆ. ಇನ್ನು 19 ಸ್ಥಾನದಲ್ಲಿ ಗೆದ್ದಿರುವ ಎನ್ಡಿಎ ಕೂಟದ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎಂಬ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. मुख्यमंत्री नीतीश कुमार जी एक बार फिर से मुख्यमंत्री बनेंगे, ये मेरा पूरा विश्वास है. ಮಧ್ಯಪ್ರದೇಶ ಮತ್ತು ದೆಹಲಿ, ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಅಚ್ಚರಿ ಸಿಎಂ ಅಭ್ಯರ್ಥಿಗಳ ಹೆಸರು ಘೋಷಿಸಿದಂತೆ ಬಿಹಾರದಲ್ಲೂ ಘೋಷಿಸುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, TV9.